ನೀವು ಈ ವಿಡಿಯೋ ಕ್ಲಿಕ್ ಮಾಡಿದ್ರೆ ಅಂದರೆ ನೆಕ್ಸ್ಟ್ ವಿಡಿಯೋಯಿಂದ ನಿಮ್ಮ ಯೂಟ್ಯೂಬಲ್ಲಿ ಆ್ಯಡ್ಸ್ ಬರೋದಿಲ್ಲ. ನನಗೆ ಗೊತ್ತು ನಿಮಗೆ ಈ ಯೂಟ್ಯೂಬ್ ಆ್ಯಡ್ಸಿಂದ ಎಷ್ಟು ತೊಂದರೆ ಆಗ್ತಿದೆ ಅಂತ. ನೀವು ಈ ಯೂಟ್ಯೂಬ್ ವೀಡಿಯೋಸ್ನ ಆ್ಯಡ್ಸ್ ಇಲ್ಲದೆ ನೋಡಬೇಕಾ? ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲದೆ, ಯಾವುದೇ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡದೆ, ಅದು ಫ್ರೀಯಾಗಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೆಲ್ಫ್ ಸಚಿನ್ ಯೂಟ್ಯೂಬ್ ಚಾನಲ್. ನಾವೆಲ್ಲ ಯೂಟ್ಯೂಬಲ್ಲಿ ಎಂಡ್ಲೆಸ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡ್ತಾನೆ ಇರ್ತೀವಿ. ಅದರಲ್ಲೂ ಎಸ್ಪೆಷಲಿ ಸ್ಟೂಡೆಂಟ್ಸ್, ಅವರು ಕಾಲೇಜಲ್ಲಿ ಏನು ಕಲ್ತಿರ್ತಾರೋ ಇಲ್ಲೋ ಗೊತ್ತಿಲ್ಲ, ಅವ್ರು ಏನಾದರೂ ಕಲ್ತಿದ್ರೆ ಅದು ಯೂಟ್ಯೂಬಿಂದ ಕಲ್ತಿರ್ತಾರೆ. ಬಟ್ ನೀವು ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ ಈ ಯೂಟ್ಯೂಬ್ ಆ್ಯಡ್ಸಿಂದ ಎಷ್ಟು ಡಿಸ್ಅಡ್ವಾಂಟೇಜಸ್ ಇದೆ ಅಂತ? ನೀವು ಇಮ್ಯಾಜಿನ್ ಮಾಡಿ, ಬೆಂಗಳೂರಲ್ಲಿ ಯಾವುದೇ ರೋಡಿಗೆ ಹೋದರೂ ಹೇಗೆ ಟ್ರಾಫಿಕ್ ಇರುತ್ತೋ ಹಾಗೆ ನೀವು ಯಾವುದೇ ವಿಡಿಯೋ ಓಪನ್ ಮಾಡಿದ್ರು ಅದು ಲ್ಯಾಡ್ಸ್ ಇರುತ್ತೆ. ಈ ಆ್ಯಡ್ಸಿಂದ ನಿಮ್ಮ ವ್ಯೂವಿಂಗ್ ಎಕ್ಸ್ಪೀರಿಯನ್ಸ್, ಫೋಕಸ್ ಹಾಗೆ ಎಲ್ಲ ಡಿಸ್ಟರ್ಬ್ ಆಗುತ್ತೆ. ನೀವು ನೋಟಿಸ್ ಮಾಡೇ ಇರ್ತೀರಾ, ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕೋ ಅದ್ರ ಬಗ್ಗೆನೇ ಆ್ಯಡ್ಸ್ ಬರ್ತಾ ಇರುತ್ತೆ. ಅದೇನಕ್ಕಪ್ಪ ಅಂದರೆ ನಿಮ್ಮ ಬಗ್ಗೆ ನಿಮ್ಮ ಕ್ಲೋಸ್ ಫ್ರೆಂಡ್ಗಿಂತ ಚೆನ್ನಾಗಿ ಯೂಟ್ಯೂಬಿಗೆ ಗೊತ್ತಿರುತ್ತೆ. ಏನಕ್ಕಂದರೆ ಯೂಟ್ಯೂಬ್ ಅವರು ನಿಮ್ಮ ಡಾಟಾನ ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಅದಕ್ಕಂತಲೇ ನಾನು ಈ ವಿಡಿಯೋದಲ್ಲಿ ಒಂದು ಆಲ್ಟರ್ನೇಟಿವ್ ಏನು ತಂದಿದ್ದೀನಿ. ಇದರಿಂದ ನಿಮ್ಮ ಯೂಟ್ಯೂಬ್ ವಿಡಿಯೋನ ಆ್ಯಡ್ಸ್ ಇಲ್ದಂಗೆ ನೋಡ್ಬೋದು. ಸೊ ಎಫರ್ಟ್ಗೆ 1 ಲೈಕ್, ಮುಂದೆ ಬರೋ ವಿಡಿಯೋಗಳು ಮಿಸ್ ಆಗಬಾರ್ದಪ್ಪ ಅಂದರೆ 1 ಸಬ್ಸ್ಕ್ರೈಬ್ ಅಷ್ಟೇ. ಸೊ ಈ ವಿಡಿಯೋದಲ್ಲಿ ಒಂದು ಬೋನಸ್ ಟಿಪ್ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಸ್ಕ್ರೀನಿಗೆ ಹೋಗೋಣ. ಬ್ರೇವ್ ಅನ್ನೋ ಬ್ರೌಸರ್ನ ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡಿ. ಇದು ಇನ್ಸ್ಟಾಲ್ ಆಗ್ತಿದ್ದಂಗೆ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಓಪನ್ ಅಂತ ಬರುತ್ತೆ, ಓಪನ್ ಮೇಲೆ ಕ್ಲಿಕ್ ಮಾಡಿ. ಅದಾದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇದಾದಮೇಲೆ ನಾಟ್ ನೌ ಅಂತ ಕ್ಲಿಕ್ ಮಾಡಿ. ಈಗ ಕಂಟಿನ್ಯೂ ಕೊಟ್ಟು ಓಪನ್ ಮಾಡಿ. ಈಗ ಒಂದು ಹೊಸ ಇಂಟರ್ಫೇಸ್ ಬರುತ್ತೆ. ಈಗ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸಿಗೆ ಹೋಗಿ. ಸೆಟ್ಟಿಂಗ್ಸಿಗೆ ಹೋದ್ಮೇಲೆ ಅಲ್ಲಿ ಬ್ರೇವ್ ಶೀಲ್ಡ್ಸ್ ಆ್ಯಂಡ್ ಪ್ರೈವಸಿ ಇರುತ್ತೆ, ಕ್ಲಿಕ್ ಮಾಡಿ. ಬ್ಲಾಕ್ ಟ್ರ್ಯಾಕರ್ಸ್ ಆ್ಯಂಡ್ ಆ್ಯಡ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಅದಾದಮೇಲೆ ಬ್ಲಾಕ್ ಟ್ರ್ಯಾಕರ್ಸ್ ಆ್ಯಂಡ್ ಆ್ಯಡ್ಸ್ ಅಗ್ರೆಸಿವ್ ಅಂತ ಇರುತ್ತೆ, ಅಲ್ಲಿ ಸ್ವಿಚ್ ಮಾಡಿ ಡನ್ ಅಂತ ಕೊಡಿ. ಇದಾದಮೇಲೆ ನೀವು ಬ್ಯಾಕ್ ಬರ್ತೀರಾ. ಬ್ಯಾಕ್ ಬಂದು ಈಗ youtube.com ಅಂತ ಸರ್ಚ್ ಮಾಡ್ತೀರಾ. ಅಂದರೆ ಯೂಟ್ಯೂಬ್ನ ಇಲ್ಲಿ ಸರ್ಚ್ ಮಾಡ್ತೀರಾ. ಯೂಟ್ಯೂಬ್ ಸರ್ಚ್ ಮಾಡಿದ್ಮೇಲೆ ಯೂಟ್ಯೂಬ್ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಇಲ್ಲಿ ಯಾವುದೇ ವೀಡಿಯೋನ ಪ್ಲೇ ಮಾಡಿದ್ರೂ ಆ್ಯಡ್ಸ್ ಬರೋದಿಲ್ಲ. ಸೊ ನೀವು ಇಲ್ಲಿ ಆ್ಯಡ್ಸ್ ಫ್ರೀ ಯೂಟ್ಯೂಬ್ನ ಎಂಜಾಯ್ ಮಾಡ್ಬೋದು, ಯಾವುದೇ ಸಬ್ಸ್ಕ್ರಿಪ್ಷನ್ ಇಲ್ಲದೆ. ನಿಮಗಿಷ್ಟ ಆಗೋ ಯಾವುದೇ ಕಂಟೆಂಟ್ ಆದರೂ ನೋಡ್ಬೋದು ವಿತೌಟ್ ಎನಿ ಇಂಟರಪ್ಷನ್. ನೀವು ಯಾವುದೇ ರೀತಿ ಸಾಂಗ್ಸ್, ಪಾಡ್ಕಾಸ್ಟ್ ಹಾಗೆ ನ್ಯೂಸ್ನ ಯಾವುದೇ ರೀತಿ ಆ್ಯಡ್ಸ್ ಇಲ್ಲದೆ ಕೂಡ ನೋಡ್ಬೋದು. ನಾನು ಇದನ್ನು ಮಾಡಲ್ಲ ಅಂದರೆ, ನೀವು ಬ್ರೇವ್ ಅನ್ನೋ ಬ್ರೌಸರ್ನ ಇನ್ಸ್ಟಾಲ್ ಮಾಡಲ್ಲ ಅಂದರೆ ಕಂಪ್ಲೀಟಾಗಿ ಯೂಟ್ಯೂಬ್ ಆ್ಯಡ್ಸ್ನ ಬ್ಲಾಕ್ ಮಾಡೋದಕ್ಕಾಗಲ್ಲ. ಬಟ್ ಕಂಪೇರಿಟಿವ್ಲಿ ಮಾಡ್ಬೋದು. ಅದಕ್ಕೆ ನೀವು ಏನು ಮಾಡಬೇಕಪ್ಪ ಅಂದರೆ, ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡಿ, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸಿಗೆ ಹೋಗಿ, ಹಿಸ್ಟ್ರಿ ಆ್ಯಂಡ್ ಪ್ರೈವಸಿಗೆ ಹೋಗಿ. ಅದಾದಮೇಲೆ ಗೂಗಲ್ ಆ್ಯಡ್ಸ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಯೂಟ್ಯೂಬ್ ಅಕೌಂಟ್ನ ಸೆಲೆಕ್ಟ್ ಮಾಡಿ, ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಪರ್ಸನಲೈಸ್ಡ್ ಆ್ಯಡ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ, ಅದನ್ನು ಆಫ್ ಮಾಡಿ. ಆಫ್ ಆದಮೇಲೆ ಗಾಟ್ ಇಟ್ ಅನ್ನೋ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಟ್ಯಾಪ್ ಕ್ಲೋಸ್ ಮಾಡಿ. ಬೋನಸ್ ಟಿಪ್, ನೀವು ವಿಡಿಯೋನ ಆಡಿಯೋ ಫಾರ್ಮೇಟಲ್ಲಿ ಕೂಡ ಕೇಳ್ಬೋದು. ಅದು ಮಾಡಬೇಕಂದ್ರೆ ನೀವು ಬ್ರೇವನ್ನ ಬ್ರೌಸರಲ್ಲಿ ಯೂಟ್ಯೂಬ್ನ ಓಪನ್ ಮಾಡಬೇಕು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಪ್ಲೇ ಮಾಡಬೇಕು ವಿಡಿಯೋ ಪ್ಲೇ ಆಗ್ತಿರ್ಬೇಕಾದ್ರೆ ನೀವು ಅದನ್ನು ಮಿನಿಮೈಸ್ ಮಾಡ್ಬೋದು. ಮಿನಿಮೈಸ್ ಮಾಡಿದ್ಮೇಲೆ ನೀವು ಮಲ್ಟಿಪಲ್ ಅಪ್ಲಿಕೇಶನ್ ಯೂಸ್ ಮಾಡ್ಬೋದು, ಬೇರೆ ಬೇರೆ ವರ್ಕ್ ಕೂಡ ಮಾಡ್ಬೋದು, ಸೆಟ್ಟಿಂಗ್ಸ್ ಮಾಡ್ಬೋದು. ಇದೇ ರೀತಿ ನೀವೇನು ಬೇಕಾದ್ರೂ ಮಾಡ್ಬೋದು. ಬಟ್ ಬ್ಯಾಕ್ಗ್ರೌಂಡಲ್ಲಿ ಆ ಟ್ಯಾಬ್ ರನ್ ಆಗ್ತಿರಬೇಕು. ನಿಮಗೂ ಇದೇ ಥರ ಬೇರೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ಸ್ಗಳು ಗೊತ್ತಿದ್ರೆ ಕಮೆಂಟ್ ಮಾಡಿ. ವಿಡಿಯೋ ಇನ್ಫಾರ್ಮೇಟಿವ್ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನೀವು ಯಾವುದೇ ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ಗೆ ನಿಮ್ಮ ಮೇಲ್ ಐ ಡಿ ಯೂಸ್ ಮಾಡಿ ಸೈನ್ ಅಪ್ ಆಗ್ತಿರ್ತೀರ, ಅದನ್ನು ಮಾಡಬೇಡಿ. ಸೊ ಹಾಗಿದ್ರೆ ನಿಮ್ಮ ಮೇಲ್ ಐ ಡಿ ಯೂಸ್ ಮಾಡಿದ್ರೆ ಹೇಗೆ ಮಾಡೋದು ಹೇಳ್ಕೊಳೋದಕ್ಕೋಸ್ಕರ ಲೆಫ್ಟ್ ವಿಡಿಯೋ ಕ್ಲಿಕ್ ಮಾಡಿ. ನೀವು ಈ ಪಾಪ್ಯುಲರ್ ಬುಕ್ಸ್ಗಳನ್ನ ದುಡ್ಡು ಕೊಟ್ಟು ತೊಗೋತಾ ಇದ್ದೀರಾ, ಫ್ರೀಯಾಗಿ ಹೇಗೆ ತೊಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೈನಿಂಗ್ ಆಫ್.